ಆದ್ರೆ ಈಗ ವಾಪಸ್ ಬಂದ್ಮೇಲೆ ಮತ್ತೆ ನನ್ಗೆ ಡೆಲ್ಲಿಗೆ ಹೋಗ್ಬೇಕು ಅನ್ನಿಸ್ತಿಲ್ಲ ದೇವಾಂಶ್. ನೀನ್ ಸಂತೋಷವಾಗಿದ್ರೆ ನಾನ್ ನಿನ್ನಿಂದ ದೂರ ಇರಬಹುದೇನೋ, ಆದ್ರೆ ದುಃಖದಲ್ಲಿ ನಿನ್ನ ಬಿಟ್ಟು ಹೋಗೋ ಮನ್ಸಿಲ್ಲ. ಇದೇ ತರ ಯಾವಾಗ್ಲೂ ಜೊತೆಲಿರ್ಬೇಕು ಅನ್ಸತ್ತೆ. ಅದು ಹಾಗಲ್ಲ ಅಖಿಲ, ಅಷ್ಟಕ್ಕೂ ನಾನು ಏನ್ ಹೇಳ್ತೀನಿ ಇನ್ನು ಏನೋ ನಿಂದು ಹಾಗಲ್ಲ ಹೀಗಲ್ಲ ಅಂತ ಅವಳೇ ಎಲ್ಲದ್ರಿಗೂ ಹೇಳ್ತಾ ಇದ್ದಾಳೆ. ಅಷ್ಟಕ್ಕೂ ಈ ತರ ಯೋಚನೆ ಮಾಡೋ ಹುಡುಗಿ ಇರೋದು ನಿನ್ನ ಅದೃಷ್ಟ ಮತ್ತೆ ನಮ್ಮ ಅದೃಷ್ಟ. ದಶರಥ, ನೀನ್ ಹೇಳೋ. ಸಪರೇಟಾಗಿ ನಾನು ಯಾಕಮ್ಮ ಹೇಳಬೇಕು? ಅವನ್ಗೆ ಹೇಗೆ ಇಷ್ಟನೋ ಹಾಗೆ ಮಾಡಲಿ. ನಾವು ಈ ವಿಷಯದಲ್ಲಿ ಇವನ್ಗೆ ಯಾವುದೇ ರೀತಿ ಬಲವಂತ ಮಾಡೋದು ಬೇಡ. ಆದ್ರೆ ನೀನೊಂದ್ಸರಿ ಇದ್ರ ಬಗ್ಗೆ ಯೋಚನೆ ಮಾಡು ಮಗನೆ. ವೈದೇಹಿ ದೂರ ಆಗಿದ್ದಕ್ಕೆ ನಮ್ಮೆಲ್ರಿಗೂ ಬೇಜಾರಾಗಿದೆ. ನಾವು ಅದರಿಂದ ಹೊರಗೆ ಬರಕ್ ಕಷ್ಟ ಆಗ್ತಾ ಇದೆ. ಹಾಗಂತ ನೀನ್ ಹೀಗೆ ಒಂಟಿಯಾಗಿ ಉಳ್ಕೊಂಡ್ಬಿಟ್ರೆ ಅದರಿಂದ ನಮ್ಗಿನ್ನೂ ದುಃಖ ಆಗತ್ತೆ. ಮತ್ತೆ ಮುಂದೊಂದಿನ ನಿನಗೆ ಮದುವೆ ಆಗ್ಬೇಕು ಅನ್ನೋ ಯೋಚನೆ ಬಂದ್ರು ಈ ತರ ಒಳ್ಳೆಯವಳು ಸಿಗ್ತಾಳೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಅರ್ಥ ಮಾಡ್ಕೊಕಂದ. ಅಷ್ಟಕ್ಕೂ ಇಷ್ಟು ಒಳ್ಳೆ ಹುಡುಗಿ ನಮ್ಗೆಲ್ ಸಿಗ್ತಾಳೆ ರೀ? ನಮ್ ದೇವಾಂಶ್ನ ನೋಡ್ಕೊಳ್ಳೋದಿಕ್ಕೆ ಮತ್ತೆ ವೈದೇಹಿನೇ ಅಖಿಲನ್ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಅನ್ನಿಸ್ತಿದೆ. ಮೇಡಮ್ ಮೇಡಮ್ ನಿಂತ್ಕೊಳ್ಳಿ ಮೇಡಮ್. ಮೇಡಮ್ ಎಲ್ಲಿ ಹೋಗ್ತೀರಾ? ನಿಂತ್ಕೊಳ್ಳಿ. ಸೊಸೆ ಹೋಗೋ ಆ ಕಡೆ. ನನ್ ಕೆಲಸ ಹೊಟ್ಟೋಗತ್ತೆ ಮೇಡಮ್. ನಿಂತ್ಕೊಳ್ಳಿ. ಯಜಮಾನ್ರ ನೋಡಿದ್ರೆ ನನ್ ಕೆಲಸ ಹೋಗತ್ತಮ್ಮ. ನಿಂತ್ಕೊಳ್ಳಮ್ಮ ಪ್ಲೀಸ್ ಅಮ್ಮ. ನಾನು ಹೇಳದ್ ಕೇಳಮ್ಮ ಪ್ಲೀಸ್ ಅಮ್ಮ. ಪ್ಲೀಸ್ ನನ್ ಕೆಲಸ ಹೋಗತ್ತೆ ಮೇಡಮ್. ಅಯ್ಯೋ ನನ್ ಮಾತು ಕೇಳಮ್ಮ, ಇಲ್ಲಾಂದ್ರೆ ನನ್ ಕೆಲಸ ಹೋಗತ್ತಮ್ಮ. ಪ್ಲೀಸ್ ಅಮ್ಮ, ನಾನು ಹೇಳದ್ ಕೇಳಮ್ಮ ಪ್ಲೀಸ್ ಅಮ್ಮ. ಪ್ಲೀಸ್ ಅಮ್ಮ, ನಾನು ಹೇಳದ್ ಕೇಳಮ್ಮ. ಎಷ್ಟೆಲ್ಲ ಹೇಳ್ಬೇಕಮ್ಮ? ಹೋಗಮ್ಮ ಆ ಕಡೆ. ಹೇಳಿದ್ರೆ ಅರ್ಥ ಆಗಲ್ವಮ್ಮ ನಿಮ್ಗೆ? ಹೊಟ್ಟೋಗಮ್ಮ ಇಲ್ಲಿಂದ. ಸಾರ್ ಗೊತ್ತಾದ್ರೆ ಬೈತಾರೆ. ಸರ್ ನಿಮ್ ವೈಫ್ ಅಂತ ಹೇಳ್ತೀರ ಸರ್. ಹೇಳಿದ್ರು ಕೇಳಿಸ್ಕೊತಿಲ್ಲ. ಏನೋ ಮಾಡ್ತಿದ್ಯಾ ನೀನು? ಸಾರಿ ಸರ್, ನಿಮ್ ವೈಫ್ ಅಂತ ಗೊತ್ತಾಗ್ಲಿಲ್ಲ. ಅವು ನನ್ನ ಹೆಂಡತಿ. ಹೋಗ್. ಮತ್ತೆ ಯಾಕೆ ಬಂದೆ ನೀನು? ಬರ್ಬೇಡ ಅಂತ ಹೇಳಿದ್ದೆ ಅಲ್ವಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೌದು ರೀ, ಇಲ್ಲೇನ್ ನಡೀತಿದ್ಯೋ ಅರ್ಥ ಆಗ್ದೇನೆ ಬಂದಿದ್ದೀನಿ. ರಿಂಗ್ ಆರ್ಡರ್ ಕೊಟ್ಟಿದ್ದೀರಂತೆ, ಎಂಗೇಜ್ಮೆಂಟ್ ಮಾಡ್ಕೋತಿದ್ದೀರಂತೆ. ಹೌದು ಮಾಡ್ಕೋತೀವಿ. ಆದ್ರಿಂದ ನಿನಗಾಗೋ ಪ್ರಾಬ್ಲಮ್ ಏನು? ನೀನ್ ವೈದೇಹಿ ಅಲ್ಲ ಅಂತ ಎಲ್ರೂ ಬೈತಿದ್ರು ಮತ್ತೆ ಮತ್ತೆ ಬರ್ತೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಮದ್ವೆ ಆಗಿರೋ ವ್ಯಕ್ತಿಗೆ ಹೆಂಡತಿ ಇದ್ರೂನು ಮದ್ವೆ ಮಾಡ್ಕೊಳ್ತೀನಿ ಅಂತ ಡೆಲ್ಲಿಯಿಂದ ಹಾರ್ಕೊಂಡ್ ಬಂದಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ಲ? ವೈಶಾಲಿ, ಏನ್ ಮಾತಾಡ್ತಾ ಇದ್ಯಾ? ಇದುವರೆಗೂ ಮರ್ಯಾದೆಯಿಂದಾನೆ ಮಾತಾಡ್ತಿದ್ದೀನಿ. ಬೇಡ್ಕೋತಾ ಇದ್ದೆ, ಯಾರಾದ್ರೂ ಕೇಳಿಸ್ಕೊಂಡ್ರಾ? ಹೋಗ್ಲಿ ಬಿಡು, ಇವತ್ತೆಲ್ಲ ನಾಳೆ ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ತಾಳ್ಮೆಯಿಂದ ಇದ್ರೆ ನನ್ ಗಂಡಂಗೆ ಮತ್ತೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಿದ್ದೀರಾ? ಹೇಗ್ ಸುಮ್ನೆ ಇರ್ತೀನಿ ಅನ್ಕೊಂಡ್ರಿ? ಸ್ಟಾಪ್ ಇಟ್ ವೈಶಾಲಿ. ವೈಶಾಲಿ ಅಲ್ಲ, ವೈದೇಹಿ. ಮನೆಯವರೆಲ್ಲ ಏನು ಹೇಳಿದ್ರು ಸರಿ, ನಿಮ್ಗೇನ್ರಿ ಆಗಿದೆ? ವೈದೇಹಿನೇ ಪ್ರಾಣ ಅಂತಿದ್ರಿ. ವೈದೇಹಿ ಬಿಟ್ರೆ ನನ್ ಜೀವನದಲ್ಲಿ ಯಾರಿಗೂ ಜಾಗನೇ ಇಲ್ಲ ಅಂತಾನು ಹೇಳ್ತಿದ್ರಿ. ಇಲ್ಲಿ ನಿಮ್ ಕಣ್ ಮುಂದೆನೆ ನಾನ್ ನಿಂತ್ಕೊಂಡಿದ್ರೆ ಇನ್ನೊಂದ್ ಮದ್ವೆಗೆ ರೆಡಿ ಆಗ್ತಿದ್ದೀರಾ? ಅಷ್ಟಕ್ಕೂ ನಾನ್ ನಿಜವಾಗ್ಲೂ ಸತ್ ಹೋಗಿದ್ರು ಕೂಡ ಇಷ್ಟು ಬೇಗ ನೀವು ಇನ್ನೊಂದ್ ಮದ್ವೆಗೆ ಸಿದ್ಧ ಆಗೋಗ್ತೀರಾ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ. ಎಲ್ಲೋಡು, ಇಲ್ಲೇ ವೈದೇಹಿಗೂ ನಿನ್ಗೂ ವ್ಯತ್ಯಾಸ ಇರೋದು. ನಮ್ ವೈದೇಹಿ ತಾನ್ ಹೇಗೆ ಇದ್ರು ದೇವಾಂಶ್ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತಿದ್ಲು. ನಿಜವಾಗ್ಲೂ ಅವ್ನು ಸಂತೋಷವಾಗಿರ್ತಾನೆ ಅಂದ್ರೆ ಹತ್ರದಲ್ಲಿದ್ದು ಮದ್ವೆ ಮಾಡಿಸ್ತಾ ಇದ್ಲು. ಇಂಥ ಮಾತುಗಳನ್ನೇ ಆಡಿ ಅವ್ರ ಮನ್ಸನ್ನ ಬದಲಾಯಿಸಿದೀರಾ? ನಾನು ಅವ್ರು ಸಂತೋಷವಾಗಿ ಇರ್ಬೇಕು ಅಂತಾನೆ ಬೇಡ್ಕೊಳ್ಳೋದು.
ಆದ್ರೆ ಅದು ನನ್ ಜೊತೆ. ಅದಷ್ಟೇ ಹೊರತು ನನಗ್ ಅನ್ಯಾಯ ಮಾಡಿ ಬೇರೆಯವ್ರ ಜೊತೆ ಬದುಕ್ಲಿ ಅಂತ ಬೇಡ್ಕೊಳಲ್ಲ. ನಾನಷ್ಟೇ ಅಲ್ಲ, ಯಾವ ಹೆಣ್ಣು ಆ ರೀತಿ ಬೇಡ್ಕೊಳಲ್ಲ. ಇಷ್ಟಕ್ಕೂ ನೀನ್ ವೈದೇಹಿ ಅಲ್ಲ ಅಂದ್ಮೇಲೆ ನಿನಗೆ ಅನ್ಯಾಯ ಹೇಗಾಗತ್ತೆ ಹೇಳು? ಇಷ್ಟೊತ್ಗಾಗ್ಲೇ ನೀನ್ ಸಾಯ್ಬೇಕಿತ್ತು. ದೇವಾಂಶ್ ದಯೆಯಿಂದ ಬದುಕಿದ್ಯಾ. ನಿನ್ ಜೀವನ ನೀನ್ ನೋಡ್ಕೊಳ್ದೆ ಗಲಾಟೆ ಯಾಕೆ ಮಾಡ್ತಿದ್ಯಾ? ಇದೇ ನನ್ ಬದುಕು. ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ ನಿಮ್ಗೆ? ನಾನು ಅವ್ರ ಹೆಂಡತಿ ಆಗಿರೋದಕ್ಕೇನೆ ರಾಷ್ಟ್ರಪತಿ ಕ್ಷಮಾ ಭಿಕ್ಷೆ ಕೊಟ್ರೆ ಮಾತ್ರ ರದ್ದಾಗೋಂತ ಗಲ್ ಶಿಕ್ಷೆ ಒಂದೇ ಕ್ಷಣದಲ್ಲಿ ಇವ್ರ ಕೈಯಾರೇನೆ ತಡೆಯೋ ಹಾಗೆ ಮಾಡ್ಬಿಟ್ಟ ಆ ದೇವ್ರು. ನಮ್ ಸಂಬಂಧಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನ್ ಬೇಕು? ತಪ್ಪು ಮಾಡ್ಬಿಟ್ಟೆ ದೇವಾಂಶ್. ನೀನ್ ಇವಳ ಮೇಲೆ ದಯೆ ತೋರಿಸಿದ್ದಕ್ಕೆ ನಿನ್ ಮಾನವೀಯತೆಗೆ ತಲೆ ತಗ್ಸಿ ತಪ್ಪು ಮಾಡ್ದೆ. ಆದ್ರೂ ಜೀವ ಭಿಕ್ಷೆ ಕೊಟ್ಮೇಲೆ ಮನುಷ್ಯರು ಬದಲಾಗ್ತಾರೆ ಅಂತ ಕೇಳಿದ್ದೆ. ಇವಳ ಆ ಜಾತಿಗೆ ಸೇರಿಲ್ಲ ಅನ್ಸುತ್ತೆ. ಇಲ್ಲಿ ನೋಡಮ್ಮ, ನಮ್ಮ ಮನೇಲಿ ವೈದೇಹಿ ಹಚ್ಚಬೇಕಾಗಿರೋ ದೀಪನ ಹಚ್ಚೋದಿಕ್ಕೆ ನಮ್ಮ ಅಖಿಲ ಬಂದಿದ್ದಾಳೆ. ಇಂಥ ದುಃಖದಲ್ಲೂ ನೆಮ್ಮದಿ ಸಿಕ್ಕಿದೆ. ಅದನ್ನ ಹಾಳು ಮಾಡ್ಬೇಡ, ಹೊರಟೋಗು. ಅತ್ತೆ, ನೀವ್ ಸುಮ್ನೆ ಇರ್ತೀರಾ? ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಮದ್ವೆ. ಇದನ್ ಬಿಟ್ಟು ಬೇರೆ ಯೋಚನೆನೇ ಬರಲ್ವಾ ನಿಮ್ಗೆ? ಮುಂಚೆನೂ ಹೀಗೆ ಮಾಡಿದ್ರಿ. ನಾನು ವಾರಸ್ದಾರನ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಶ್ರವಂತಿ ಜೊತೆ ಮದ್ವೆ ಮಾಡ್ಸೋದಕ್ ನೋಡಿದ್ರಿ. ಆಗ ನಾವಿಬ್ರು ದೂರ ಆಗೋದಕ್ಕೆ ಶುರು ಆಗಿತ್ತು. ಈಗ್ಲೂ ಒಂದಾಗಕ್ಕಾಗ್ತಿಲ್ಲ. ಅಷ್ಟಕ್ಕೂ ನೀವವತ್ತು ಆ ಮದ್ವೆ ಬಗ್ಗೆ ಯೋಚನೆ ಮಾಡದೆ ಹೋಗಿದ್ದಿದ್ರೆ ಇವತ್ತು ನಮ್ ಪರಿಸ್ಥಿತಿ ಹೀಗಾಗ್ತಾನೆ ಇರ್ಲಿಲ್ಲ. ಇದೆಲ್ಲದಕ್ಕೂ ಕಾರಣ ನೀವೇ. ನಿಮ್ಮಿಂದಾನೇ ನಮ್ ಜೀವನ ಈ ಪರಿಸ್ಥಿತಿಗೆ ಬಂದಿರೋದು. ವೈಶಾಲಿ, ಇನ್ನೊಂದು ಸಲ ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇರೋದನ್ನೇ ಹೇಳ್ತಾ ಇದ್ದೀನಿ. ಏನ್ರಿ ತಪ್ಪಿದೆ? ಅವಾಗಿಂದಾನೆ ತಾನೇ ನಮ್ಗೆ ಹೀಗಾಗಿರೋದು. ಸರಿ, ನಾನ್ ವೈದೇಹಿ ಅನ್ನೋ ನಂಬಿಕೆ ನಿಮ್ಗೆ ಇಲ್ದೆ ಹೋದ್ರೆ ಸ್ವಲ್ಪ ತಾಳ್ಮೆಯಿಂದ ಇರ್ಬೋದಲ್ಲ. ನಂಬುವಂತ ದಿನ ಬಂದೇ ಬರತ್ತೆ. ಆದ್ರೆ ಈ ಮದ್ವೆನ್ ಮಾತ್ರ ಮಾಡ್ಕೊಳ್ಳೋದಕ್ ಹೋಗ್ಬೇಡಿ. ಸುಮ್ನೆ ನನ್ ಮಾತ್ ಕೇಳಿ. ನಾನ್ ಯಾಕೆ ನಿನ್ ಮಾತನ್ನ ಕೇಳ್ಬೇಕು? ಅಷ್ಟಕ್ಕೂ ನಾನು ಯಾವಾಗ ಏನ್ ಮಾಡ್ಬೇಕು ಅಂತ ಹೇಳೋದಕ್ಕೆ ನೀನ್ ಯಾರು? ಅಷ್ಟಕ್ಕೂ ನನಗೆ ಮದ್ವೆ ಅನ್ನೋದ್ರಲ್ಲಿ ಆಸಕ್ತಿ ಇಲ್ಲ. ಆದ್ರೆ ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಹೇಳ್ತಾ ಇದ್ದೀನಿ. ಇಂದು ನಿಶ್ಚಿತಾರ್ಥ ಯಾವತ್ತಂದೆ? ನಾನು ಹುಟ್ಟಿದ ಹಬ್ಬದ ದಿನ ಕಣೋ. ಅವತ್ತೇ ಫಿಕ್ಸ್ ಮಾಡು. ಅವತ್ತಿನ ದಿನನೇ ಮದ್ವೆ ಮುಹೂರ್ತನು ಫಿಕ್ಸ್ ಮಾಡಿಸು. ಯಾರು ಏನ್ ಮಾಡ್ತಾರೋ ನಾನು ನೋಡ್ತೀನಿ. ಏನಂದ್ರೆ? ಅಖಿಲ, ಆಚೆ ಕಳ್ಸಮ್ಮ. ಏಯ್, ಅನವಶ್ಯಕವಾಗಿ ನಿನ್ನನ್ನು ಕಾಪಾಡ್ದೆ. ಬಾ ಬಾ ಬಾರೆ. ಏನಂದ್ರೆ? ಸುಮ್ನೆ ಬಾ. ಏನಂದ್ರೆ? ಕಂದ ದೇವಾಂಶ್, ಒಳಗೋಗೋಣ ಬಾ. ಬಿಡು. ಏಯ್, ಇಲ್ಲಿವರೆಗೂ ಲಾಯರ್ ಆಗಿ ಮಾತ್ರ ವಾದ ಮಾಡ್ತಿದ್ದೆ. ಇವಾಗ ನಾನು ಮದ್ವೆ ಆಗ್ತಾ ಇದೀನಿ. ಇನ್ನೊಂದ್ ಸಾರಿ ನನ್ ಗಂಡ ಆಗೋನ್ ಕಡೆ ತಲೆ ಎತ್ತಿ ನೋಡ್ದೆ ಅಂತಿಟ್ಕೋ. ಹೇ, ನೀನೇನೆ ಗಂಡ ಆಗೋನು ಅನ್ನೋದು? ಅವರು ನನ್ ಗಂಡ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು. ನಾನ್ ಹೋಗೋದಲ್ವೇ? ಮತ್ತೆ ನಿನ್ನ ಮನೆ ಕಡೆ ಕಾಣಿಸ್ಕೊಂಡ್ರೆ
ಯಾವ್ದಾದ್ರು ಕೇಸಲ್ಲಿ ಸಿಕ್ಕಾಕ್ಸಿ ಮತ್ತೆ ಜೈಲಿಗೆ ಕಳಿಸ್ಬಿಡ್ತೀನಿ. ಸೆಕ್ಯೂರಿಟಿ, ಹೇಳಿ ಅಮ್ಮೋರೆ. ಮೊದ್ಲು ಇವಳನ್ನ ಆಚೆಗೆ ತಳ್ಳು. ಓಕೆ ಅಮ್ಮೋರೆ. ಯಾವತ್ತು ಇವಳನ್ನ ಮನೆ ಒಳಗ್ ಬರಕ್ ಬಿಡ್ಬೇಡ. ಸರಿ ಅಮ್ಮೋರೆ. ಬರಮ್ಮ, ನಿಂಗೆ ಎಷ್ಟೆಲ್ಲ ಹೇಳ್ಬೇಕಮ್ಮ, ನಡೆಯಮ್ಮ ಇಲ್ಲಿಂದ. ಹೋಗು, ಮತ್ತೆ ಬರಬೇಡ. ಹೋಗ್, ನಿಂಗೆ ಎಷ್ಟೆಲ್ಲ ಹೇಳ್ಬೇಕಮ್ಮ, ಹೋಗಮ್ಮ ಆ ಕಡೆ ಹೋಗು. ಏನಾಯ್ತು? ನಿನಗೆ ಕಾಣಿಸ್ತಿದ್ಯಲ್ಲ, ಆಚೆ ಕಳ್ಸಿದ್ರು. ಅವ್ರು ಹಾಗೇನೆ ಮನುಷ್ಯತ್ವನೇ ಇಲ್ದಿರೋ ಮನುಷ್ಯರು. ಸಂಬಂಧದ ಬೆಲೆ ಗೊತ್ತಿಲ್ಲ ಅವ್ರಿಗೆ. ಅವ್ರ ಕತೆ ಹಾಗಿರ್ಲಿ, ಏನಾದ್ರೂ ತೊಂದ್ರೆ ಆದ್ರೆ ಸಪೋರ್ಟ್ಗೆ ನಾನ್ ಬರ್ತೀನಿ. ನೀನ್ ಹೋಗು ಅಂತ ನನ್ನ ಕಳ್ಸ್ಬಿಟ್ಟು ನೀನ್ ಯಾಕೆ ಬರ್ಲಿಲ್ಲ? ಬರೋಣ ಅಂತಾನೆ ಅನ್ಕೊಂಡೆ, ಆದ್ರೆ ಏನಾಯ್ತು? ಬಂದ್ರೆ ನನ್ನ ನೋಡಿ ನಮ್ಮಮ್ಮಂಗೆ ಎಲ್ಲ ಆಘಾತ ಆಗುತ್ತೋ ಅಂತ ಬರಲಿಲ್ಲ. ನಿಮ್ಮಮ್ಮಂಗೆ ಆಘಾತ ಆಗತ್ತಾ? ಅದ್ಯಾಕೆ? ನಮ್ಮಮ್ಮ ಬೇರೆ ಯಾರೋ ಅಲ್ಲ ವೈದೇಹಿ, ನಿಮ್ಮತ್ತೆ ಕೌಸಲ್ಯ ದೇವಿನೇ. ನಾವೆಲ್ಲ ಒಂದೇ ಮನೆಯವರು. ನಮ್ಮತ್ತೆ ನಿಮ್ಮಮ್ಮನ? ಏನ್ ಮಾತಾಡ್ತಿದ್ಯಾ? ಅದ್ಹೇಗೆ? ಹೇಗೆ ಅಂದರೆ, ನೀನು ಸೊಸೆ ಅಂತ ಹೇಳಿ ಮನೆಗೆ ಹೋಗಿದ್ದಕ್ಕೇನೆ ಆಚೆ ಓಡಿಸ್ಬಿಟ್ರು. ನನ್ನ ಮಗನಾಗಿ ಮನೆ ಒಳಗೆ ಕಾಲಿಡೋಕ್ಕೂ ಮುಂಚೆನೆ ಕಳಿಸ್ಬಿಟ್ರು. ನೀನ್ ಹೇಳ್ತಿರೋದೆಲ್ಲ ನಿಜಾನಾ? ಆದ್ರೂ ಅವ್ರು ಬಿಟ್ರೆ ನೀನ್ ಯಾಕೆ ಸುಮ್ಮನೆ ಇದ್ದೆ? ನೀನೇ ಅವ್ರ ಮಗ ಅಂತ ಯಾಕೆ ಹೇಳ್ತಾ ಇಲ್ಲ? ನೀವೇ ಸೊಸೆ ಅಂತ ಎಲ್ರಿಗೂ ಹೇಳ್ತಾ ಇದ್ದೀರಾ, ಆದರೆ ಯಾರಾದರೂ ಒಪ್ಕೊಂಡ್ರ? ನನ್ನ ಪರಿಸ್ಥಿತಿನೂ ಹಾಗೆ. ದೇವಾಂಶ್ ಒಪ್ಕೊಳ್ಳೋವರೆಗೂ ನೀನು ವೈದೇಹಿ ಅಂತ ಗೊತ್ತಾಗಲ್ಲ. ಹಾಗೆ ನಮ್ಮಮ್ಮ ಒಪ್ಕೊಳ್ಳೋವರೆಗೂ ನಾನು ಮಗ ಅಂತ ಗೊತ್ತಾಗಲ್ಲ. ಇವಾಗ ನಮ್ಮಿಬ್ಬರ ಜೀವನೂ ಒಬ್ಬರ ನಂಬಿಕೆ ಮೇಲೆ, ಬೇರೆಯವ್ರ ಅಂಗೀಕಾರದ ಮೇಲೆ ಆಧಾರವಾಗಿ ನಿಂತಿದೆ. ಇದನ್ನ ನೋಡು, ಇದು ಹೇಗಿದೆ ನೋಡು. ಇಲ್ಲ, ಇಷ್ಟ ಆಗ್ಲಿಲ್ವಾ ಇದು? ಚೆನ್ನಾಗಿಲ್ಲ. ಹೌದು, ನೀನ್ ಈ ಮದ್ವೆ ಆಗಕ್ಕೋಸ್ಕರ ಕೇಸನ್ನ ಮುಂದಕ್ಕೆ ಹಾಕಿದ್ಯಾ, ಇಲ್ಲ ಕೇಸ್ ಮುಂದಕ್ಕೆ ಹಾಕೋಕ್ಕೋಸ್ಕರ ಮದ್ವೆ ಆಗ್ತಾ ಇದೀಯಾ? ಎರಡೂ ಅಲ್ಲ. ಯಾವತ್ತೋ ಸೊಸೆ ಆಗ್ಬೇಕಾಗಿತ್ತು, ಈಗ ಆಗ್ತಿದ್ದೀನಷ್ಟೆ. ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ನೀನ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಬಿಡು. ನೋಡು ಇದನ್ನ ನೋಡು. ಐ ಥಿಂಕ್ ದಿಸ್ ವಿಲ್ ಲುಕ್ ನೈಸ್. ಯು ಶುಡ್ ಗೋ ವಿತ್ ದಿಸ್. ಇದು ನಿನ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಪಿಂಕ್. ಇದು ತುಂಬಾ ಚೆನ್ನಾಗಿದೆ ಅಖಿಲ. ಈ ಡ್ರೆಸ್ ನಿನ್ಗೆ ಚೆನ್ನಾಗಿ ಕಾಣುತ್ತೆ ಅನ್ಸ್ತಿದೆ. ನೋಡು. ಹೌದು, ತುಂಬಾ ಚೆನ್ನಾಗಿದೆ. ಇನ್ನೇನ್ ಮತ್ತೆ ಇದೇ ಫಿಕ್ಸ್ ಮಾಡ್ಬಿಡೋಣ. ಓಕೆ, ಒಂದ್ಸಲ ದೇವಾಂಶಿಗೆ ತೋರಿಸಿ ಆಮೇಲೆ ಆರ್ಡರ್ ಮಾಡೋಣ. ಟೈಮ್ ಇಲ್ಲ ಅಖಿಲ, ಬೇಗ ತೋರ್ಸು. ಪ್ಲಾನ್ ಮಾಡ್ಬೇಕು. ಕಮಾನ್. ಸರಿ, ಈಗ್ಲೇ ಹೋಗ್ತಿದ್ದೀನಿ. ಏಯ್, ಒಂದ್ ನಿಮಿಷ ಕೂತ್ಕೋ. ದೇವಾಂಶ್ ಮದ್ವೆಗೆ ಒಪ್ಕೊಂಡ ಅಂದ್ ಮಾತ್ರಕ್ಕೆ ವೈದೇಹಿನ ಪೂರ್ತಿಯಾಗಿ ಮರ್ತಿದ್ದಾನೆ ಅಂತ ಅಲ್ಲ. ವೈದೇಹಿ ದೇವಾಂಶ್ ಮನ್ಸಿನಲ್ಲಿ ಇರೋ ಅಷ್ಟು ದಿನಾನು ನೀನ್ ಅವನ್ ಲೈಫಲ್ಲಿ ಇದ್ರು ಇಲ್ದೇ ಇರೋ ಹಾಗೇನೆ. ಹಾಗಾಗಿ ಆದಷ್ಟು ಬೇಗ ದೇವಾಂಶ್ ಮನಸ್ಸಿನಲ್ಲಿ ವೈದೇಹಿ ಸ್ಥಾನನ ನೀನ್ ಆಕ್ರಮಿಸ್ಕೋಬೇಕು. ಅದಷ್ಟು ಈಸಿ ಅಲ್ಲ, ಆದ್ರೆ ನಾನಂತೂ ಅದನ್ನೇ ಟ್ರೈ ಮಾಡ್ತಿದ್ದೀನಿ. ನಿನಗೊಂದು ಗೊತ್ತಾ, ನಾನು ಅನ್ಕೊಂಡಿದ್ದು ಯಾವುದು ಇಲ್ಲಿವರೆಗೂ ಸಾಧಿಸ್ಕೊಳ್ದೆ ಸುಮ್ಮನೆ ಬಿಟ್ಟಿದ್ದೇ ಇಲ್ಲ. ನನಗೂ ಬೇಕಾಗಿರೋದು ಅದೇ. ನಿಮ್ಮ ಅಜ್ಜಿಯವರು ರಿಂಗ್ ಆರ್ಡರ್ ಕೊಟ್ಟಿದ್ರು. ದೇವಾ, ಈ ಡ್ರೆಸ್ಗಳು ಹೇಗಿದೆ ನೋಡು, ನಮ್ಮ ಎಂಗೇಜ್ಮೆಂಟಿಗೆ. ದೇವಾ, ಹೇಗಿದೆ? ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಸೆಲೆಕ್ಟ್ ಮಾಡು ಅಖಿಲ. ದೇವಾ, ಇನ್ನೂ ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಯೋಚಿಸ್ಬೇಡ ಅಂತ ಹೇಳಕ್ಕಾಗಲ್ಲ, ಆದ್ರೆ ನೀನ್ ಅದೇ ಯೋಚನೆಲಿ ಹಾಗೆ ಮುಳುಗೋಗ್ಬಾರ್ದು ದೇವಾ. ಜೀವನದಲ್ಲಿ ಮೂವ್ ಆನ್ ಆಗ್ಬೇಕಲ್ವಾ? ನಾನು ಯೋಚಿಸಿದ್ರು ಯೋಚಿಸದೆ ಹೋದ್ರು ಯಾವತ್ತಿಗೂ ವೈದೇಹಿ ನನ್ನ ಜೀವನದ ಭಾಗನೇ. ಅವಳೇ ಇಲ್ದೇ ಇರೋ ಜೀವನ ನನಗೆ ಬೇಕಿಲ್ಲ ಅಖಿಲ. ಆದ್ರೆ ಇವಾಗ ನಾನು ಯೋಚಿಸ್ತಾ ಇರೋದು ಬೆಳಿಗ್ಗೆ ನಡೆದಿದ್ರ ಬಗ್ಗೆ ಅಖಿಲ. ಅಂದ್ರೆ ಆ ವೈಶಾಲಿ ಬಗ್ಗೆನಾ? ಹೌದು. ಒಬ್ಬ ಮಗುವಿನ ತಾಯಿ ಅವಳು. ಆ ಮಗು ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಇನ್ನೊಬ್ರು ಜೀವನದ ಸ್ಥಾನ ಪಡೆಯೋಕೆ ಇಷ್ಟೆಲ್ಲ ಹಾರಾಡ್ತಿದ್ದಾಳಲ್ಲ. ಇಲ್ಲ
ನಾವೇ ಏನಾದರೂ ತಪ್ಪು ಮಾಡ್ತಾ ಇದೀವಾ? ಏನ್ ಹೇಳ್ತಿದ್ಯಾ? ಹೌದು ಅಖಿಲ, ಏನ್ ನಡೀತಾ ಇದೆಯೋ ಒಂದು ಅರ್ಥ ಆಗ್ತಿಲ್ಲ. ನನ್ನ ಕಣ್ಗಳು ನನಗೆ ಮೋಸ ಮಾಡ್ತಿದ್ದಾವ, ಇಲ್ಲ ನಮ್ ಊಹೆಗೂ ಸಿಗದೆ ಇರೋದೇನಾದ್ರೂ ನಡ್ತಿದ್ಯಾ? ಏನ್ ಹೇಳ್ತಿದ್ಯಾ ದೇವಾ? ಅವಳ ಮಾತಲ್ಲಿ ಸತ್ಯ ಹುಡುಕ್ಬೇಕಾ, ಇಲ್ಲ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಸುಮ್ಮನೆ ಆಗ್ಬೇಕಾ? ನನ್ಗೆ ಅರ್ಥ ಆಗ್ತಾ ಇಲ್ಲ ಅಖಿಲ. ಇದ್ರಲ್ಲಿ ಅರ್ಥ ಆಗದಿರೋದು ಏನಿದೆ ದೇವಾಂಶ್? ನೀನ್ ಅವಳ ಮೇಲೆ ಕರುಣೆ ತೋರಿಸೋದಕ್ಕೆ ಅವಳು ಅದನ್ನೇ ಅಡ್ವಾಂಟೇಜ್ ಆಗಿ ತಗೋತಿದ್ದಾಳೆ ಅಷ್ಟೇನಾ? ಅಷ್ಟೇ ಅಲ್ಲದೆ ಇನ್ನೇನಿರುತ್ತೆ? ಅವಳನ್ನ ನಿನ್ ಗಲ್ ಶಿಕ್ಷೆಯಿಂದ ಕಾಪಾಡಿದ್ರೆ ಸಾಕಾಗ್ಬಿಡತ್ತಾ? ಅವಳು ನಿನ್ನ ಹೆಂಡತಿಯಾಗಿ ಬರ್ಬೇಕು. ಇಲ್ದಿದ್ರೆ ಅವಳು ನಾಳೆ ಏನಾದ್ರೂ ಒಂದ್ ಸಣ್ಣ ತಪ್ಪು ಮಾಡಿ ಅವಳೇ ವೈಶಾಲಿ ಅಂತ ಪ್ರೂವ್ ಆದ್ರೆ ಮತ್ತೆ ಅವಳಿಗೆ ಗಲ್ಲು ಶಿಕ್ಷೆ ಆಗತ್ತೆ. ಅದೇ ವೈದೇಹಿ ಅನ್ಕೊಂಡು ನಿನ್ ಜೀವನಕ್ಕೆ ಬಂದ್ರೆ ಅವಳ ಬದುಕಿಗೆ ಯಾವ ಕೊರತೆನೂ ಇರಲ್ಲ. ಅಷ್ಟೆ. ಇದನ್ ಬಿಟ್ಟು ಇನ್ನೇನೂ ಇಲ್ಲ ದೇವಾಂಶ್. ಅವಳೇ ವೈದೇಹಿ ಇರ್ಬೋದು, ನಾವ್ ತಪ್ಪು ಮಾಡ್ತಿದೀವಿ ಅನ್ಕೊಂಡು ಯೋಚನೆ ಮಾಡೋಂಥ ಅಗತ್ಯ ನಮಗ್ ಖಂಡಿತ ಇಲ್ಲ. ಅಖಿಲ, ಡ್ರೆಸ್ ತೋರ್ಸಿದ್ಯಾ? ದೇವಾಂಶ್ಗೆ ಇಷ್ಟ ಆಯ್ತಾ? ಹೇಗಿದೆ ದೇವಾಂಶ್? ಯಾಕಿಬ್ರು ಹಾಗೆ ನೋಡ್ತಿದ್ದೀರಾ? ಟೈಮ್ ಇಲ್ಲ, ಎಲ್ಲ ಬೇಗ ಸೆಲೆಕ್ಟ್ ಮಾಡಿ ಫೈನಲ್ ಮಾಡ್ಬೇಕು. ದೇವ ಬೇರೆ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ. ಈಗ ಇವ್ನ್ ಡ್ರೆಸ್ ಸೆಲೆಕ್ಟ್ ಮಾಡೋ ಮೂಡಲ್ ಇಲ್ಲ. ಮನ್ಸಲ್ಲಿ ಏನೋ ಅನುಮಾನ. ಅನುಮಾನನಾ? ಏನು? ಆ ವೈಶಾಲಿ ಏನಾದ್ರೂ ವೈದೇಹಿ ಆಗಿರ್ಬೋದಾ ಅಂತ ಗೊತ್ತಿದ್ದು ತಪ್ಪು ಮಾಡ್ತಿದ್ದೇನೇನೋ ಅನ್ಕೊಂಡು ದೇವ ಯೋಚನೆ ಮಾಡ್ತಿದ್ದಾನೆ. ಇನ್ನೂ ಅವಳ ಬಗ್ಗೆನೇ ಯೋಚನೆ ಮಾಡೋದು ಅಂದ್ರೆ ಏನು? ಅವಳು ವೈದೇಹಿ ಅಲ್ಲ ಅಂತ ಕೋರ್ಟ್ನಲ್ಲಿ ಅವಳ ವರ್ತನೆನಲ್ಲಿ ಗೊತ್ತಾಗೋಯ್ತಲ್ಲ. ವೈದೇಹಿ ರೂಪದಲ್ಲಿದ್ದು ವೈದೇಹಿ ಆಗ್ಬೇಕು ಅಂದ್ರೆ ಆಗ್ಬಿಡ್ತಾಳ? ನಾನು ಅದನ್ನೇ ಹೇಳ್ತಾ ಇದೀನಿ. ಆದ್ರೂ ನಾನೆಲ್ಲೋ ತಪ್ಪು ಮಾಡ್ತಿದ್ದೀನೇನೋ ಅಂತ ದೇವ ಯೋಚನೆ ಮಾಡ್ತಿದ್ದಾನೆ. ಇನ್ನು ಯಾಕೆ ಆ ಥರ ಯೋಚನೆ ಮಾಡ್ತಿದ್ಯಾ ದೇವ? ವೈದೇಹಿ ಬಗ್ಗೆ ನಮ್ಮೆಲ್ರಿಗಿಂತ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಯಾವತ್ತಾದ್ರೂ ವೈದೇಹಿ ಈ ಥರ ವರ್ತಿಸಿದಾಳ? ಕನ್ಸಲ್ಲಾದ್ರೂ ನೀನ್ ಎದುರು ನಿಂತು ವಾಪಸ್ ಮಾತಾಡಿದಾಳ? ಆದ್ರೆ ಇವತ್ತದನ್ನ ಅವಳು ಮಾಡಿದ್ಲು. ಯಾಕೆ ಅಂದ್ರೆ ಅವಳು ವೈದೇಹಿ ಅಲ್ವಲ್ಲ, ಅದಕ್ಕೆ. ಇದಕ್ಕೂ ಮೊದಲು ವೈದೇಹಿ ನಿನ್ನಿಂದ ದೂರ ಆಗಿದ್ಲು ದೇವ. ಆದ್ರೆ ಯಾವತ್ತೂ ಈ ತರ ಗಲಾಟೆ ಮಾಡಿರ್ಲಿಲ್ಲ. ನಾನು ದೇವಾಂಶ್ ಹೆಂಡತಿ, ಈ ಸ್ಥಾನ ನಂದೇ ಅಂತ ನಂಬಿಕೆಯಿಂದ ನಿಂತಿದ್ಲು. ಈ ತರ ನಿನ್ ಜೀವನಕ್ಕೆ ಅವಳು ವಾಪಸ್ ಬಂದ್ಲು. ಆದ್ರೆ ಈ ವೈಶಾಲಿ ಯಾವಾಗ ನಿನ್ ಜೀವನಕ್ಕೆ ವಾಪಸ್ ಬರ್ತೀನೋ ಅಂತ ಆತರ ಪಡ್ತಿದ್ದಾಳೆ, ಗಾಬರಿ ಪಡ್ತಿದ್ದಾಳೆ, ಮನೆಗ್ ಬಂದು ಗಲಾಟೆ ಮಾಡ್ತಿದ್ದಾಳೆ. ಹೌದು ದೇವಾಂಶ್, ಊರ್ಮಿಳಾ ಹೇಳ್ತಿರೋದು ಕರೆಕ್ಟೇ. ನಿಜವಾಗ್ಲೂ ಹಕ್ಕಿರೋರು ಯಾರು ಆಸೆನೂ ಪಡಲ್ಲ, ಹಾಗೆ ಒದ್ದಾಡೋದು ಇಲ್ಲ. ಅಷ್ಟೇ ದೇವಾಂಶ್, ಅದು ಬಿಟ್ಟು ಇನ್ನೇನೂ ಇಲ್ಲ. ನೀನಿವತ್ತು ಅಖಿಲನ ಮದ್ವೆ ಆಗ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ಯಲ್ಲ, ಮತ್ತೆ ನೀನ್ ಅವಳ ಬಗ್ಗೆ ಯೋಚನೆ ಮಾಡ್ಬೇಡ. ಯಾಕೆಂದ್ರೆ ನಿಮ್ ಮದ್ವೆ ನಡೆದು ಹೋದ್ರೆ ಆಗ ಅವಳಿಗೆ ಮಾಡೋದಕ್ಕೆ ಏನೂ ಉಳಿದಿರಲ್ಲ. ಅವಳ ದಾರಿನ ಅವಳು ನೋಡ್ಕೋತಾಳೆ. ಅದು ಬಿಟ್ಟು ನೀನು ಅವಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಅವಳಿಗೇನಾದ್ರೂ ಗೊತ್ತಾಯ್ತು ಅಂದ್ರೆ ಮತ್ತೆ ಮನೆ ಹತ್ರ ಬರ್ತಾಳೆ, ನಿನ್ನ ಒಪ್ಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಅದಕ್ಕೆ ಆದಷ್ಟು ಬೇಗ ನಿಮ್ಮಿಬ್ಬರು ಮದುವೆ ಆಗೋಗ್ಬೇಕು. ಆಗ್ಲೇ ಈ ವೈಶಾಲಿ ಸಮಸ್ಯೆಯಿಂದ ನೀನು ಹೊರಗೆ ಬರಕ್ಕಾಗೋದು. ಅರ್ಥ ಆಗ್ತಾ ಇದ್ಯಾ? ಇಂದು ನಿಶ್ಚಿತಾರ್ಥ ಯಾವತ್ತಂದೆ? ನನ್ನ ಹುಟ್ಟಿದ ಹಬ್ಬದ ದಿನ ಕಣೋ. ಅವತ್ತೇ ಫಿಕ್ಸ್ ಮಾಡು. ಅವತ್ತೇ ಮದುವೆ ಮುಹೂರ್ತನೂ ಕೂಡ ಫಿಕ್ಸ್ ಮಾಡಿಸು. ಯಾರು ಬಂದು ಏನು ಮಾಡ್ತಾರೋ ನಾನು ನೋಡ್ತೀನಿ. ವೈದೇಹಿ, ವೈದೇಹಿ, ಊಟ ಮಾಡುವಂತೆ ಬಾ. ಅಲ್ಲಿಂದ ವಾಪಸ್ ಬಂದಾಗಿಂದ ನೋಡ್ತಾ ಇದ್ದೀನಿ, ಹೀಗೇನೇ ಇದೆಯಾ? ನಡೆದಿರೋ ವಿಷಯದ ಬಗ್ಗೆ ನಿಂಗೆ ಎಷ್ಟು ನೋವಿದೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ನೋವು ನಮ್ಮ ಬದುಕನ್ನೇನು ಬದಲಾಯಿಸಲ್ಲ ಅಲ್ವಾ? ಅಷ್ಟಕ್ಕೂ ನಮ್ಮ ನೋವನ್ನ ಕೇಳೋಕೆ ಯಾರೂ ಇಲ್ಲ ಅಂದಮೇಲೆ ನಾವೆಷ್ಟು ನೋವು ಪಟ್ಟರು ಏನು ಪ್ರಯೋಜನ ಹೇಳು? ನನ್ನ ಹೆತ್ತಿರೋ ತಾಯಿ ಮತ್ತೆ ನಿಂಗೆ ತಾಳಿ ಕಟ್ಟಿರೋ ನಿನ್ನ ಗಂಡ ಇಬ್ಬರು ಆಲೋಚನೆ ಮತ್ತು ಮನಸ್ಸು ಬದಲಾಗೋವರೆಗೂ
ನಮ್ಮ ಪರಿಸ್ಥಿತಿ ಇಷ್ಟನೇ. ಸರಿ, ಅದನ್ನೆಲ್ಲ ತಲೆಯಿಂದ ತೆಗೆದುಹಾಕಿ ಮೊದಲು ಈ ಟಿಫಿನ್ ತಿನ್ನು. ನನಗಿಲ್ಲೇ ಒಂದು ಚಿಕ್ಕ ಕೆಲಸ ಇದೆ, ನಾನು ಹೋಗಿ ಬೇಗ ಬರ್ತೀನಿ. ನೀನು ಟಿಫಿನ್ ಮಾಡೋದನ್ನು ಮರಿಬೇಡ, ಆಯ್ತಾ?